ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭವಾನಿ ಈಶ್ವರ್ ಹಡ್ಪದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆಯವರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ರೋಧವು ಅವಲಂಬಿಸಿರುವ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಒಂದು ಕಪ್ಪನೆಯ ಕಾರ್ಡ್ಶೀಟ್ನಲ್ಲಿ ವಾಹಕ ತಂತಿ ಮತ್ತು ಬಲ್ಬ್ಗಳನ್ನು ಕಾಲ್ಪನಿಕವಾಗಿ ಕತ್ತರಿಸಿ ಬ್ಯಾಟರಿ ಬಲ್ಬ್ನ ಪ್ರಖರತೆಯನ್ನು ಬಿಳಿ ಪೆನ್ನಿನಿಂದ ಕಾಲ್ಪನಿಕವಾಗಿ ಗುರುತಿಸಿಕೊಂಡು ಒಂದು ಮಾದರಿಯನ್ನು ತಯಾರಿಸಿಕೊಂಡಿದ್ದೇನೆ. ಮೊದಲನೆಯ ವಿದ್ಯುತ್ ಮಂಡಲದಲ್ಲಿಯ ವಾಹಕ ತಂತಿಯ ಬಣ್ಣ ಬಿಳಿಯದಾಗಿರುತ್ತದೆ. ಅದರಂತೆ ಎರಡನೆಯ ವಿದ್ಯುತ್ ಮಂಡಲದಲ್ಲಿಯ ವಾಹಕ ತಂತಿಯ ಬಣ್ಣ ಹಳದಿಯದಾಗಿರುತ್ತದೆ. ಮೊದಲನೇ ವಿದ್ಯುತ್ ಮಂಡಲದಲ್ಲಿಯ ಬಲ್ಬ್ ಕಡಿಮೆ ಪ್ರಖರತೆಯನ್ನು ಹೊಂದಿದೆ. ಎರಡನೇ ಮಂಡಲದಲ್ಲಿಯ ಬಲ್ಬ್ ಹೆಚ್ಚು ಪ್ರಖರತೆಯನ್ನು ಹೊಂದಿದೆ. ಇದಕ್ಕೆ ಕಾರಣವೇನೆಂದರೆ ಎರಡೂ ಮಂಡಲಗಳಲ್ಲಿ ಬಳಸಿರುವ ವಾಹಕ ತಂತಿಯ ಉದ್ದ ಮತ್ತು ದಪ್ಪ ಒಂದೇ ಆಗಿದ್ದರೂ ಅವುಗಳ ಪ್ರಾಕೃತಿಕ ಗುಣಗಳು ಬೇರೆ ಬೇರೆಯಾಗಿರುತ್ತವೆ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ವಾಹಕದ ರೋಧವು ಅದರ ಪ್ರಾಕೃತಿಕ ಗುಣವನ್ನು ಅವಲಂಬಿಸಿರುತ್ತದೆ. ಧನ್ಯವಾದಗಳು.